ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ನಿಮ್ಮ SSLC ಜರ್ನಿ ಆಗಲೇ ಸ್ಟಾರ್ಟ್ ಆಗಿದೆ ಅಲ್ಲ? ಸೊ ಇನ್ನೂ ಯಾರೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಾಡಿ, ಬಿಕಾಸ್ ದೀಪಾವಳಿ, ದಸರಾ, ಕ್ರಿಸ್ಮಸ್ಸು ಆದಮೇಲೆ ಸ್ಟಾರ್ಟ್ ಮಾಡೋದಲ್ಲ, ಇದು ಸ್ಟಾರ್ಟ್ ಆಗಬೇಕು. ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ಆಮೇಲೆ ನಿಧಾನಕ್ಕೆ ರನ್ನಿಂಗ್ ಮಾಡ್ತಾ ಹೋದ್ರಿ ಅಂದರೆ ಸೊ ಫೈನಲಿ ನೀವು ಸ್ಪ್ರಿಂಟ್ ಮಾಡೋದಕ್ಕೆ ಅಥವಾ ಲಾಂಗ್ ಮ್ಯಾರಥಾನ್ ಓಡೋದಕ್ಕೆ ಅನುಕೂಲ ಆಗುತ್ತೆ. ನಾನು ಓಡೇ ಇಲ್ಲಪ್ಪ, ನನಗೆ ಓಡೋದಕ್ಕೆ ಗೊತ್ತಿಲ್ಲ, ಹಂಗೆ ಬೆಳಗ್ಗೆ ಎದ್ದು ಓಡಬೇಕು, ನಾನು ಒಂದೇ ದಿವಸ ಫಸ್ಟ್ ಡೇನೇ ನಾನು 5 ಕಿಲೋಮೀಟ್ರ್ ಓಡ್ತೀನಿ ಅಂದರೆ ಆಗತ್ತಾ? ಇಲ್ವಲ್ಲ. ಸೊ ನಿಧಾನಕ್ಕೆ ಮೊದಲನೇ ದಿವಸ ನೆಕ್ಸ್ಟು ಒಂದು ವಾರ 1 ಕಿಲೋಮೀಟ್ರ್, ನೆಕ್ಸ್ಟ್ ಇನ್ನೊಂದು ವಾರ 2 ಕಿಲೋಮೀಟ್ರ್, ಹಂಗೆ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಸೊ ಫೈನಲಿ 5 ಕಿಲೋಮೀಟ್ರು ಓಡ್ಬೋದು ಆರಾಮಾಗಿ. ಹೌದೋ ಇಲ್ಲೋ? ಸೊ ಲೈಫು ಹೀಗೆ, ಸೊ ನಿಮ್ಮ SSLC ಜರ್ನಿನೂ ಹಾಗೆ. ಸೊ ನೋಡೋಣ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿರಿ. ಈಗಾಗಲೇ 10th ಸ್ಟಾರ್ಟ್ ಮಾಡಿದ್ದೀವಿ, ಮ್ಯಾಥ್ಸು, ಸೈನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಅಥವಾ ಫುಲ್ ಒನ್ ಶಾಟ್ ಆಯಿತು, ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಚೆಕ್ ಮಾಡಿರಿ, ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ. ಓಕೆ, ಸೊ ನೀವೆಲ್ಲ ಅನಿಸಿರುತ್ತಲ್ಲ, ಫೈನಲ್ ಎಕ್ಸಾಮ್ ಬರೆದಾಗ ನಿಮಗೇನು ಕ್ವಶನ್ ಕೇಳಿರ್ತಾರೋ, ನಿಮ್ಮ ಫ್ರೆಂಡ್ಗೂ ಅದೇ ಕ್ವಶನ್ ಕೇಳಿರ್ತಾರೆ, ಯಾರೋ ಟಾಪರ್ ಇರ್ತಾರೆ ಅವ್ರಿಗೂ ಅದೇ ಕ್ವಶನ್ ಕೇಳಿರ್ತಾರೆ, ಯಾರಿಗೋ 625 ಬಂದಿರುತ್ತೆ ಅವ್ರಿಗೂ ಅದೇ ತಾನೇ ಕ್ವಶನ್ ಬಂದಿರುತ್ತೆ. ಕ್ವಶನ್ ಏನು ಬೇರೆ ಇರುತ್ತಾ? ಇಲ್ವಲ್ಲ. ಸೊ ಸಿಲೆಬಸ್ ಸೇಮೇ, ಟೀಚರ್ಸ್ ಹೋಗಿ ನಿಮ್ಮ ಕ್ಲಾಸು ನಿಮ್ಮ ಸ್ಕೂಲಲ್ಲಿ ತೊಗೊಂಡ್ರಿ, ಟೀಚರ್ಸ್ ಸೇಮೇ ಇರ್ತಾರೆ. ಆದರೆ ಒಬ್ಬರು ಚೆನ್ನಾಗಿ ಮಾಡ್ತಿರ್ತಾರೆ, ಇನ್ನೊಬ್ರು ಚೆನ್ನಾಗಿ ಮಾಡ್ತಿರಲ್ಲ, ಅಥವಾ ನೀವು ಮೀಡಿಯಮ್ ಇದ್ರು ಅಥವಾ ಚೆನ್ನಾಗಿ ಮಾಡ್ತಿದ್ರಿ. ಸೊ ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು? ಯಾಕಂದರೆ ಎಲ್ಲ ಸೇಮ್ ಇದ್ದಾಗ ಸೊ ವಾಟ್ ಮ್ಯಾಟರ್ಸ್ ಇಸ್ ನಾವು ಹೆಂಗೆ ತೊಗೊತೀವಿ, ನಾವೇನು ಮಾಡ್ತೀವಿ ಅನ್ನೋದು. ಹೌದೋ ಇಲ್ಲೋ? ಸೊ ಯಾಕೆ ಕೆಲವೊಬ್ರು ಟಾಪರ್ಸ್ ಆಗ್ತಾರೆ, ಆದರೆ ಕೆಲವೊಬ್ರು ಯಾಕೆ ಸ್ಟ್ರಗಲ್ ಮಾಡ್ತಾರೆ? ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಅಸ್. ಸೊ ಅದಕ್ಕೆ ಬಿಕಾಸ್ ಈಗ ನಮಗೆ 9 ತಿಂಗಳಿದೆ. ಸೊ ಕೆಲವೊಬ್ರು ಸ್ಟೂಡೆಂಟ್ಸ್ ಏನಾಗ್ತಾರೆ, ಡಿಸೆಂಬರಲ್ಲಿ ಎದ್ದೇಳ್ತಾರೆ, ಆಮೇಲೆ ಟೈಮ್ ಇದೆ ಮಾಡ್ಕೊಳ್ಳೋಣ. ಹೌದು, ಟೈಮ್ ಇದೆ, ಇಲ್ಲ ಅಂತ ಹೇಳ್ತಲ್ಲ. SSLC ಅಂದಿದ ತಕ್ಷಣ ಇದೇನು ತುಂಬ ದೊಡ್ಡದಪ್ಪ, ಏನು ತುಂಬ ಕಷ್ಟನಪ್ಪ ಮಾಡಬೇಕಪ್ಪ, ನಾನೇ ಹೇಳ್ತಿದ್ದೀನಿ, ಹಂಗಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ವೆರಿ ಈಸಿ. ಆದರೆ ಇನ್ ದ ಕರೆಂಟ್ ಕಾಂಪಿಟೇಟಿವ್ ವರ್ಲ್ಡ್, ಸೊ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮೇಕ್ ಯೂಸ್ ಆಫ್ ಇಟ್. ಸೊ ನೀವು ಈಗ ಯಾವುದೋ ಒಂದು ಸಿಲೆಬಸ್, ಯಾವುದೋ ಒಂದು ಚಾಪ್ಟರ್ ಮುಗಿಸ್ತೀರಿ ಅಂದ್ರಿ, ಸೊ ಅದು ಅಪ್ಲಿಕೇಶನ್ ಲೆವೆಲ್ ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಬಿಕಾಸ್ ನಿಮ್ಮ ಮೈಂಡು ಹಾಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಸ್ಟು PUC ಬಂದಾಗೋ ಅಥವಾ ನೀವು ಬೇರೆ ಏನೋ, ಈಗ ಕಾಮರ್ಸ್ ತೊಗೊಳ್ರಿ, ಆರ್ಟ್ಸ್ ತೊಗೊಳ್ರಿ, ಎನಿಥಿಂಗ್, ಇವನ್ ದೇರ್ ಆರ್ ಟಾಪರ್ಸ್. ನಾನು ಹಳೆ ಸ್ಕೂಲಲ್ಲಿದ್ದಾಗ, ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಇನ್ನೂ ನೋಡ್ಬೇಕಾದ್ರೆ, ಸೊ ಸ್ಕೂಲ್ ಟಾಪರು ಶಿ ಟುಕ್ ಆರ್ಟ್ಸ್. ಸ್ಕೂಲ್ ಟಾಪರ್ ಅಂದರೆ 99.16% ಬಂದಿತ್ತು. ಶಿ ಟುಕ್ ಆರ್ಟ್ಸ್ ಬಿಕಾಸ್ ದಟ್ ವಾಸ್ ಹರ್ ಇಂಟ್ರೆಸ್ಟ್. ಅವಳಿಗೆ ಮುಂದೆ LLB ಮಾಡಬೇಕು ಅಂತ ಇತ್ತು. ನಾವು ಶಿ ಈಸ್ ಇನ್ ಒನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ರನ್ ಇನ್ಸ್ಟಿಟ್ಯೂಷನ್. ಸೊ ಪ್ಯಾಷನ್ ಮ್ಯಾಟರ್ಸ್. ಆ್ಯಂಡ್ ದೆರ್ ಆರ್ ಸಮ್ ಟಾಪರ್ಸ್ ಕಾಮರ್ಸ್ ತೊಗೊಂಡು ಅಥವಾ ಸೈನ್ಸ್ ಮಾಡಿ ನೆಕ್ಸ್ಟು ಆರ್ಟ್ಸ್ ಅಂದರೆ BA ಫೀಲ್ಡಿಗೆ ಬಂದಿದೆ. ಬಿಕಾಸ್ ಆಲ್ ಇಟ್ ಮ್ಯಾಟರ್ಸ್ ನಮ್ಮ ಪ್ಯಾಷನ್. ಹೌದೋ ಇಲ್ಲೋ? ಸೊ ಮುಂದೆ ನೀವೇನಾದರೂ ಮಾಡಬೇಕು ಅಂದರೆ ಈಗಿಂದನೇ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಮುಂದೆ ಹೋಗ್ತಾ ಅಂದರೆ ಕಾಂಪಿಟೇಷನ್ ಆಯಿತು ಅಥವಾ ಔಟ್ಸೈಡ್ ವರ್ಲ್ಡ್, ಇಟ್ಸ್ ನಾಟ್ ಆ್ಯಸ್ ಯು ಥಿಂಕ್. ಸೊ ನೀವು ಜುಲೈಯಿಂದನೇ ಸ್ಟಾರ್ಟ್ ಮಾಡ್ತಾಯಿರಿ ನಿಮ್ಮ ಸಿಲೆಬಸ್ ಹೋಗಂಗಿದ್ರೆ ಯು ಸ್ಟಿಲ್ ಹ್ಯಾವ್ 9 months. ಹೇಳಿದ್ನಲ್ಲ, ಯಾವುದೋ ಒಂದು ಚಾಪ್ಟರ್ ತೊಗೊಂಡ್ರಿ ಅಂದರೆ ಫಸ್ಟ್ ಟೆಕ್ಸ್ಟ್ ಬುಕ್ ಬಿಡಿಸೋದು, ನೆಕ್ಸ್ಟ್ ಅದಾದಮೇಲೆ ಎಷ್ಟೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಹೆಂಗೆ ಸಾಲ್ವ್ ಮಾಡಬೇಕು ಏನು. ಸೊ ಮೈಂಡು ಹಾಗೆ ಶಾರ್ಪ್ ಆಗ್ತಾ ಹೋಗುತ್ತೆ ಆ್ಯಂಡ್ ಮೈಂಡ್ ಗೆಟ್ಸ್ ಯೂಸ್ ಟು ಇಟ್. ಯಾವುದೇ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬಂದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಾಟ್ ಫ್ಯೂ ಆಫ್ ದೆಮ್ ವಿಲ್ ಡು. ಐ ಡೋಂಟ್ ಸೇ ಎವ್ರಿ ಒನ್, ಫ್ಯೂ ಆಫ್ ದೆಮ್ ವಿಲ್ ಡು. ಏನಂತ ಅನ್ಕೊಂಡು ನೀವು ನಿಜ ಹೇಳ್ರಿ, ಹೌದೋ ಇಲ್ಲೋ ಹೇಳ್ರಿ. ಏನು ಅಂದ್ಕೊಂಡಿರ್ತೀರ, ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಆರ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ. ಮಂಡೇ ದಿನ ಚೆನ್ನಾಗಿದೆ ಅಂತನಾ? ಇಲ್ವಲ್ಲ. ಯಾಕಂದರೆ ಸಂಡೇ ಇರುತ್ತಪ್ಪ, ಇವತ್ತು ಸ್ಯಾಟರ್ಡೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಸಂಡೇ ನಾಳೆ ಒಂದು ಸ್ವಲ್ಪ ಅಲ್ಲಿ ಹೊರಗೆ ಹೋಗೋಣ, ಫ್ರೆಂಡ್ಸ್ ಜೊತೆ ಆಟ ಆಡೋಣ ಬೇಕು.
ಗೇಮ್ಸ್ ಬೇಕು, ಇನ್ನೊಂದು ಬೇಕು, ಎಲ್ಲ ಬೇಕು. ಮಂಡೇ ಸ್ಟಾರ್ಟ್ ಮಾಡೋಣ. ಏನು ಮಂಡೇ ಏನು ಆಸ್ಪಿಷಿಯಸ್ಸಾ? ಇಲ್ವಲ್ಲ. ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಅದರ್ ಡೇ. ಸೊ ಸಂಡೇನೇ ನೀವು ಆಟ ಆಡ್ಕೊಂಡು ಬಂದು ಅಥವಾ ಇನ್ನೊಂದು ಮಾಡಿ, ಸೊ ಆಫ್ಟರ್ ಯುವರ್ ಬ್ರೇಕ್ ಏನೋ ಒಂದು ಸ್ಟಾರ್ಟ್ ಮಾಡ್ಬೋದಲ್ಲ, ಅಥವಾ ರಿವಿಷನ್ ಮಾಡ್ಬೋದಲ್ಲ. ಸೊ ಅದು ಹೇಳ್ತೀನಿ. ಸೊ ಹೌ ಯು ಕ್ಯಾನ್ ಯೂಸ್ ದಟ್ ಡೇ ಸೂರ್ಯ. ಸೊ ಎಷ್ಟು ಪ್ರಕಾಶಮಾನವಾಗಿರುತ್ತೆ, ಹಾಗೆ ನಿಮ್ಮ ಅದು ಆ ದಿನಾನೂ ಹಾಗೆ ಯೂಸ್ ಮಾಡ್ಕೋಬೋದಲ್ಲ. ಸೊ ಟೈಮ್ ಇದೆ, ಆಡ್ಕೊಂಡ್ರೆ ಆಯ್ತು ಬಿಡು, ಆಗಲ್ವಲ್ಲ. ನೆಕ್ಸ್ಟು ದಸರಾ ಆದ್ಮೇಲೆ ಶುರು ಮಾಡ್ತೀನಿ. ದೀಪಾವಳಿ. ದೀಪಾವಳಿಯಲ್ಲಿ ದಿನ ಚೆನ್ನಾಗಿರುತ್ತೆ, ಸರಸ್ವತಿ ಪೂಜೆ ಬರುತ್ತೆ, ಆವಾಗ ನಾನು ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ. ಅವೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಇದೆಯಾ? ಬೇಕಾದ್ರೆ ಆವಾಗಿನ್ನ ರಿವಿಷನ್ ಸ್ಟಾರ್ಟ್ ಮಾಡ್ಬೋದೋ ಇಲ್ಲೋ. ಸೊ ಒಂದು ದಿನ ಪೋಸ್ಟ್ಪೋನ್ ಮಾಡಿದ್ದೀನಿ ಅಂದರೆ ಒಂದು ಚಾಪ್ಟ್ರು ಜಸ್ಟ್ ಹೇಳ್ತಿರೋದು. ಬಟ್ ಇಟ್ ಈಸ್ ವೆರಿ ಡೋಂಟ್ ಸಿ ಅಗೇನ್ ಐ ಆಮ್ ರಿಪೀಟಿಂಗ್. ನಾನು ಸಿಲೆಬಸ್ಸು ಇದು ಅಂತ ಹೇಳ್ತಿಲ್ಲ, ಬಟ್ ಮೇಕ್ ಯೂಸ್ ಆಫ್ ಯುವರ್ ಟೈಮ್ ವೈಸ್ಲಿ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಸರಿ ಏನು ಮಾಡಬೇಕು ಏನು ಅಂತ ನೋಡೋಣ. ಬಿಕಾಸ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಟೈಮ್, ಹೌದೋ ಇಲ್ಲೋ. ಸೊ ದೆರ್ ಆರ್ ಪೀಪಲ್, ದೆರ್ ಆರ್ ಸೋ ಮೆನಿ ಸ್ಮಾರ್ಟ್ ಸ್ಟೂಡೆಂಟ್ಸ್ ಹೂ ಥಿಂಕ್ಸ್ ದಟ್ ಓಕೆ ಸರ್ ನಾನು ಒಂದ್ಸಲಿ ಓದ್ತೀನಿ, ನನಗೆ ನೆನ್ಪುಳಿಯುತ್ತೆ, ಆರ್ ನನಗೆ ಐ ಡೋಂಟ್ ವಾಂಟ್ ಟು ಗಿವ್ ಟು ಮಚ್ ಟೈಮ್ ಫಾರ್ ದ ಸಿಲೆಬಸ್. ಸೊ ಏನು ಮಾಡಬಹುದು? ಹಂಗೂ ಇತ್ತು ಅಂದರೆ ಅದು ಹೇಳ್ರಿ, ನೋಡೋಣ. ಸೊ ಹೌ ಯು ಕ್ಯಾನ್ ಯುಟಿಲೈಸ್ ಯುವರ್ ಟೈಮ್ ಅಂತಲೂ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಯು ಕ್ಯಾನ್ ಮೇಕ್, ವಿಚ್ ಯು ಕ್ಯಾನ್ ಡೂ. ಓಕೆ. ಸೊ ಏನು ಸಕ್ಸಸ್ ಅಂದರೆ ಏನು? ಇಂಟೆಲಿಜೆನ್ಸಾ? ಲಕ್ಕಾ? ಹೌದು, ಲಕ್ ಟು ಸಮ್ ಮ್ಯಾಟರ್, ಎಸ್, ಇಲ್ಲ ಅಂತ ಹೇಳಲ್ಲ. ಆದರೆ ಇದೊಂದೇನಾ ಸರ್? ಅಲ್ಲ. ಇಂಟೆಲಿಜೆನ್ಸಾ? ಬೇಕು, ಇಂಟೆಲಿಜೆನ್ಸ್ ಬೇಕು. ಬಟ್ ಇಂಟೆಲಿಜೆನ್ಸ್ ಒಂದೇ ಇದ್ದರೆ ಇಟ್ಸ್ ನಾಟ್ ಲೈಕ್ ಸಕ್ಸಸ್ ಆಗುತ್ತೆ ಅಂತ. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಹೆಂಗಿರುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ. ಸೊ ದಿಸ್ ಮ್ಯಾಟರ್ಸ್ ಎ ಲಾಟ್. ಸೊ ಅದಕ್ಕೆ ಇವನ್ ಈ ಒಂದು ಪಾರ್ಟಿಗೆ ಬರಬೇಕು ಅಂದರೆ ಇವನ್ ನಂದು ಮೈಂಡ್ನ ಎಷ್ಟು ಸ್ಟ್ರಾಂಗ್ ಮಾಡ್ಕೊತಿದ್ದೀನಿ ಅಂದರೆ ಎವ್ರಿ ಸಿಂಗಲ್ ಡೇ ನಾನು ಎದ್ದು ಐ ನೀಡ್ ಟು ಗೋ ಫಾರ್ ರನ್ನಿಂಗ್ ಆರ್ ಐ ನೀಡ್ ಟು ವಾಕ್. ನಾನು ಇಷ್ಟು ಸ್ಟೆಪ್ಸ್ ನಾನು ಮಾಡಲೇಬೇಕು ಅಂತ ಐ ಆಮ್ ಡೂಯಿಂಗ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಡೇ. ನಾನು ನಿಮ್ಗೆ ಅದಕ್ಕಂತಾನೆ ಐ ಹ್ಯಾವ್ ಟೇಕನ್ ದ ಸ್ಮಾರ್ಟ್ ವಾಚ್. ಯಾಕಂದರೆ ನಾನು ಐ ನೀಡ್ ಟು ಕೀಪ್ ಟ್ರ್ಯಾಕ್ ಆಫ್ ಓಕೆ ನಾನು ಏನು ಮಾಡ್ತಿದ್ದೀನಿ ಏನು ಅಂತ. ನೋಡಿರಿ, ಇಲ್ಲಿ ಆಗಲೇ ಟುಡೇ ಇಟ್ಸ್ ಬೀನ್ ಎಷ್ಟು 8,000 ಸ್ಟೆಪ್ಸ್ ಆಗಿದೆ. ಸೊ ನೆಕ್ಸ್ಟು ಎವ್ರಿ ಸಿಂಗಲ್ ಡೇ ಆ್ಯಾವ್ರೇಜ್ 24,000 ಸ್ಟೆಪ್ಸ್. ಆ್ಯಾವ್ರೇಜ್ ಎವ್ರಿ ಸಿಂಗಲ್ ಡೇ 24,000 ಸ್ಟೆಪ್ಸ್ ಈ ವಾರದಲ್ಲಿ. ಸೊ ಅದೇ ನೀವು ಲಾಸ್ಟ್ ವೀಕದಿಲ್ಲ, ಅದು ಇದೆ, ಅದು ತೋರಿಸ್ತೀನಿ, ಬಟ್ ಹೇಳ್ತಿರೋದು. ಸೊ ಪ್ರತಿದಿನ ಹೇಳ್ಬೇಕು, ಪ್ರತಿದಿನ ನಾನು ಓಡಬೇಕು, ಪ್ರತಿದಿನ ಎಕ್ಸಸೈಸ್ ಮಾಡಬೇಕು. ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಒಂದು ಹ್ಯಾಬಿಟ್ ಬೇಕು, ಒಂದು ಕನ್ಸಿಸ್ಟೆನ್ಸಿ ಬೇಕು. ಇಸ್ ಇಟ್ ಹೆಲ್ಪಿಂಗ್ ಮೀ ವಿತ್ ಮೈ ವರ್ಕ್, ಅಥವಾ ಇಸ್ ಇಟ್ ಹೆಲ್ಪಿಂಗ್ ಮೀ ವಿತ್ ಮೈ ಸ್ಟಡೀಸ್ ಅಂದರೆ ನಾಟ್ ನೆಸೆಸರಿ. ಬಟ್ ಆ ಒಂದು ಮೈಂಡ್ ಸೆಟ್ ಮುಂದೆ ಅದು ಹೆಲ್ಪ್ ಆಗೇ ಆಗುತ್ತೆ. ನೀವೇನೋ ಒಂದು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಗೆ ಆ ಮೈಂಡ್ ಸೆಟ್ಟು ಪ್ರಿಪೇರ್ ಆಗಿರುತ್ತೆ. ಓಕೆ. ಸೊ ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್. ಎಸ್, ಡೆಫಿನೆಟ್ಲಿ. ಆ ಡಿಸಿಪ್ಲಿನ್ಡ್ ಆಗಿದ್ರಿ ಅಂದರೆ ನಿಮ್ಮ ಮೋಟಿವೇಶನ್ ಬೇಕಿಲ್ಲ. ಈಗ ನೀವು ಹೇಳ್ತಿದ್ದೀನಿ, ಓಕೆ ಇದು ನಾನೇನೋ ಮೋಟಿವೇಟ್ ಮಾಡ್ತಿರ್ಬೋದು, ನಿಮ್ಗೇನೋ ಹೇಳ್ತಿರ್ಬೋದು, ಇದು ಟೆಂಪರರಿ. ನಾನು ಹೇಳ್ತೀನಿ ದಿಸ್ ಇಸ್ ಟೆಂಪರರಿ. ಇವತ್ತು ನೀವು ಕೇಳಿಸ್ಕೊತೀರಾ, ಇನ್ನೊಂದು ಸ್ವಲ್ಪ ದಿನ ನಾನು ಮಾಡಬೇಕಪ್ಪ ಅನ್ಕೊತೀರಾ, ಮೋಟಿವೇಶನ್ ಹೋಯ್ತು ಅಂದರೆ ಹೋಯ್ತು. ವೇರ್ ಆ್ಯಸ್ ಡಿಸಿಪ್ಲಿನ್ ಏನಿರುತ್ತೆ ಅದು ಪರ್ಮನೆಂಟ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಟ್ಸ್ ನಾಟ್ ಲೈಕ್ ನಾನೇನೋ ದೊಡ್ಡದು ಮಾಡ್ತಿದ್ದೀನಿ ಅಂತ. ಐ ಸ್ಟಾರ್ಟೆಡ್ ರನ್ನಿಂಗ್ ಫ್ರಮ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಂದರೆ 2004-5. ಇಟ್ಸ್ ಬಿನ್ 20 years, 21 years ಅಥವಾ 22 years. ಇವತ್ತು ಓಡ್ತಿದ್ದೀನಿ. 22 years ಆಗಿದೆ, ಇವತ್ತು ಓಡ್ತಿದ್ದೀನಿ. ಆ್ಯಂಡ್ ನಾನು ನಿಮಗೆ 3 years ಬ್ಯಾಕ್ ಈಗೂ ಕಂಪೇರ್ ಮಾಡಿದ್ರೆ ದರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ನಾನು 3 years ಬ್ಯಾಕು ಮಾಡ್ತಿದ್ದೆ ಇಲ್ಲ ಅಂತಲ್ಲ, ಬಟ್ ಕಮ್ಮಿ ಆಗಿತ್ತು. ನೌ ಐ ವಾಂಟ್ ಟು ಬಿ ಫಿಟ್. ಸೈಕಲ್ ತೊಗೊತಿದ್ದೀನಿ. ಐ ಆಮ್ ನಾಟ್ ಬೈಕ್ ಬೇಡಪ್ಪ, ಬೈಕ್ ಕಮ್ಮಿ ಮಾಡೋಣ ಅಥವಾ ಮೆಟ್ರೋನು ಕಮ್ಮಿ ಮಾಡೋಣ, ಸೊ ಸೈಕಲ್ ತೊಗೊಳ್ಳೋಣ. ಬಿಕಾಸ್ ಸ್ವಲ್ಪ ಡಿಸಿಪ್ಲಿನ್ ಆಗಿರೋಣ ವಿತ್ ಮೈ ಆ್ಯಕ್ಟಿವಿಟೀಸ್ ಅಂತ. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಸೊ ನೀವೇನು ಮಾಡಬೇಕು? ಸ್ಟಡೀಸಲ್ಲಿ ಹೆಂಗೆ ಡಿಸಿಪ್ಲಿನ್ಡ್ ಆಗಿರೋದು. ಸೊ ಹೆಂಗೆ ಯಾವುದೂ 0 days ಅಂತ ಇಲ್ಲ. ಸೊ ಎವ್ರಿ ಸಿಂಗಲ್ ಡೇ ಯು ಹ್ಯಾವ್ ಟು ಪ್ರಿಪೇರ್, ಯು ಹ್ಯಾವ್ ಟು ಸ್ಟಡಿ. ಓಕೆ. ಅಂಡರ್ಸ್ಟ್ಯಾಂಡ್ ಏನಕ್ಕೆ
ಅರ್ಥ ಮಾಡ್ಕೊಳೋದಕ್ಕೆ ಹೋದ್ರಿ. ಸೊ ಮೆಮೊರೈಸೇಷನ್ ತುಂಬ ದಿನ ನಡೆಯಲ್ಲ, ಆಗತ್ತೆ, ಬೇಕು ಕೆಲವೊಂದಕ್ಕೆ ಬೇಕು. ನಾನೇ ಹೇಳ್ತೀನಿ, ಫಾರ್ಮುಲಾಸು ಅಥವಾ ಲಾಸು ಬೇಕು, ಮೆಮೊರೈಸೇಷನ್ ಬೇಕು. ಎಲ್ಲ ಫಾರ್ಮುಲಾಸ್ಗೂ ಆ್ಯಕ್ಚುಲಿ ಬೇಕಿಲ್ಲ. ಬಟ್ ಸ್ಟಿಲ್ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ರಿ ಅಂದರೆ ಅದು ರಿಲೇಟೆಡ್ 10 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, 10 ಪ್ರಾಬ್ಲಮ್ಸ್. ಸೊ ನಾನು ಎಲೆಕ್ಟ್ರಿಸಿಟಿ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಹೇಳಿದ್ದೆ, ಕೆಲವೊಂದು ಕ್ವಶನ್ನ ಹೆಂಗೆ ಬೇರೆ ಬೇರೆ ಥರ ನೋಡ್ಬೋದು. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಅದರಿಂದ ಏನೇನು ಕ್ವಶನ್ಸ್ ಬರ್ಬೋದು, ಆ ಕ್ವಶನ್ ಸೊಲ್ಯೂಷನ್ಸ್ ಏನೇನು ಬರೀಬೇಕು. ಸೊ 1 ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಆಯಿತು. ಜಸ್ಟ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದ ಹೆಂಗೆ ಬರುತ್ತೆ. ಸೊ ನೀವು ಅದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ 10 ಕ್ವಶನ್, ಮಿನಿಮಮ್ 10 ಕ್ವಶನ್ ಸಾಲ್ವ್ ಮಾಡ್ಬೋದು. ನಾನು ಮಿನಿಮಮ್ ಹೇಳ್ತಿರೋದು, ಇನ್ನು ಜಾಸ್ತಿ ಇರ್ಬೋದು, ಕೆಲವೊಂದು ಕಮ್ಮಿ ಇರ್ಬೋದು. ಓಕೆ ಸರ್, ಏನು ಮಾಡಬೇಕು? ಸಕ್ಸಸ್ ಫಾರ್ಮುಲಾ ಓದ್ರಿ, ಬರೀರಿ, ರಿವೈಸ್ ಮಾಡಿರಿ, ಅದಾದಮೇಲೆ ಒಂದು ಟೆಸ್ಟ್ ತೊಗೊಳ್ರಿ. ಸೊ ಪ್ರತಿ ಚಾಪ್ಟರ್ಗೂ ಇದು ಮಾಡಬೇಕು. ಎವ್ರಿ ಸಿಂಗಲ್ ಚಾಪ್ಟರ್ ಯು ಹ್ಯಾವ್ ಟು ಡೂ ಇಟ್. ಓದ್ರಿ, ಬರೀರಿ, ರಿವೈಸ್ ಮಾಡಿರಿ, ಟೆಸ್ಟ್ ತೊಗೊಳ್ರಿ. ದಿಸ್ ಇಸ್ ಸಕ್ಸಸ್ ಫಾರ್ಮುಲಾ. ಸೊ ಈಗ ಬರೆಯೋದು ಅಂದರೆ ಸರ್ ನಾನು ಫುಲ್ ಚಾಪ್ಟರ್ ಬರೀಬೇಕಾ? ಇಲ್ಲ. ಸೊ ಯಾವುದೋ ಒಂದು ಆನ್ಸರ್ ಬರೀಬೇಕಾದ್ರೆ ರಫಾಗಿ ಬರ್ಕೊಂಡು ಹೋಗ್ರಿ. ಸೊ ಅಟ್ಲೀಸ್ಟ್ ಗೀಚ್ಕೊಂಡು ಹೋಗ್ರಿ. ಸೊ ದಟ್ ನಿಮ್ಮ ಕೈ ಮೂಡಬೇಕು, ಅಂದರೆ ಕೈ ಬುಕ್ ಮೇಲೆ ಅಥವಾ ಪೇಪರ್ ಮೇಲೆ ಹೋಗಬೇಕು. ಸೊ ಹೋದಾಗ ಕೈಗೂ ಬ್ರೈನ್ಗೂ ಲಿಂಕ್ ಇರುತ್ತೆ. ಸೊ ನೀವೇನು ಬರಿತಿರ್ತೀರ ಅಥವಾ ಏನು ಹೇಳ್ಕೊಂಡು ಬರಿತಿರ್ತೀರ ಅದು ತಲೆಗೆ ಹೋಗುತ್ತೆ. ಸೊ ಅದಕ್ಕೆ ಸಣ್ಣವರಿದ್ದಾಗ ಅಷ್ಟು ಇಲ್ದಿರ ಹೇಳ್ತಿದ್ರ, ಬರೀರಿ ಬರೀರಿ ಬರೀರಿ, ಅಷ್ಟು ಸಲ ಬರೆಸ್ತಿದ್ರ. ಬಿಕಾಸ್ ಅದು ಬರಿಬೇಕಾದ್ರೆ ಆಟೋಮೆಟಿಕ್ಕಾಗಿ ತಲೆಗೆ ಹೋಗ್ತಿತ್ತು. ಸೊ ಹಾಗೆ ಏನೋ ಒಂದು ಹೇಳ್ಕೊತ ಬರೀದ್ರಿ ಅಂದರೆ ತಲೆಗೆ ಹೋಗುತ್ತೆ. ಸೊ ಸಕ್ಸಸ್ ಫಾರ್ಮುಲಾ ಆ್ಯಂಡ್ 30 minutes ಆಫ್ ರೀಲ್ಸ್ ಎವ್ರಿ ಡೇ. 30 ನಿಮಿಷ ಅನ್ನೆಸೆಸರಿ ರೀಲ್ಸ್. ನಾನು ಹೇಳ್ತಿರೋದು ಅನ್ನೆಸೆಸರಿ ರೀಲ್ಸ್. ದೆರ್ ಆರ್ ಸಮ್ ಯೂಸ್ಫುಲ್ ರೀಲ್ಸ್ ಆಲ್ಸೋ. ಈ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಅಂತಲ್ಲ, ದೇರ್ ಆರ್ ಸೋ ಮೆನಿ ಪಾಸಿಟಿವ್ ಥಿಂಗ್ಸ್. ಸೊ ಆ ನೆಗೆಟಿವ್ ಥಿಂಗಿಂದ ಅವಾಯ್ಡ್ ಆದ್ರಿ, ಪಾಸಿಟಿವ್ ಥಿಂಗ್ಸ್ ಕಡೆ ಹೋದ್ರಿ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. 30 minutes ಆಫ್ ಅನ್ನೆಸೆಸರಿ ರೀಲ್ಸ್ ಲೆಕ್ಕ ಹಾಕ್ರಿ, ಇಟ್ಸ್ ಗೋಯಿಂಗ್ ಟು ಬಿ 180 hours. ಸೊ 180 hours ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 2 full ಸಬ್ಜೆಕ್ಟ್ಸ್. ನಿಮ್ಗೇನು ಟೈಮ್ ಬೇಕೋ ಅಷ್ಟು. ಸೊ ನಾನು ಮ್ಯಾಥ್ಸ್ ಹೇಳೋದೆ, ನಾನು ನಿಮಗೆ ನಂಬರ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿರಿ. ಸೊ ನಿಮ್ಮ ಬ್ಯಾಕ್ಲಾಗ್ಸ್ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಬ್ಯಾಕ್ಲಾಗ್ಸ್ ಅಂದರೆ ಸಬ್ಜೆಕ್ಟ್ಸು ಅಂತ ನಾನು ಹೇಳ್ತಿಲ್ಲ. ಸಿ 8th ಏನಾಗಿರುತ್ತೆ, ನಿಮ್ಮ ಬೇಸಿಕ್ಸ್ ಇರುತ್ತೆ, ಏನೋ ಓದಬೇಕಪ್ಪ ಹಾಗೆ ತಳ್ಕೊಂಡು ಹೋಗಿರ್ತೀರ. ಸೊ 9th ಏನಿರುತ್ತೆ, ಈ ಬೇಸಿಕ್ಸು. 9th ಸೈನ್ಸ್ ಅಂತ ತೊಗೊಂಡ್ರೆ 9th ಸೈನ್ಸ್ 10th ಸೈನ್ಸ್ ಏನೂ ಲಿಂಕ್ ಇಲ್ಲ, ಹೌದಾ ಇಲ್ಲೋ? ಬಟ್ ಮ್ಯಾಥ್ಸು ಯೂಸ್ ಆಗುತ್ತೆ. ಸೊ ಆ ಮ್ಯಾಥ್ಸ್ ಏನೇನು ಬೇಕು ಅದನ್ನು ಬೇಸಿಕ್ಸ್ 9th ಸ್ಟ್ರಾಂಗ್ ಮಾಡ್ಕೊಳ್ಳಿ, ಬಿಕಾಸ್ 10th ಈಸಿ ಆಗುತ್ತೆ. ಆ್ಯಂಡ್ ಸೋಷಲ್ಲು ಬೇಕಾ? ನಾಟ್ ನೆಸೆಸರಿ. ಲ್ಯಾಂಗ್ವೇಜಸ್ ಎಸ್, ಗ್ರಾಮರ್ ಪಾರ್ಟ್ ಏನಾದರೂ ಇದ್ದರೆ ಸೊ ಅಲ್ಲಿ ಓದೋದು, ಇಲ್ಲೂ ಓದೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ತಿರೋದು. ಸೊ ಅದಾಯಿತು ಅಂದರೆ ಸೊ ಜುಲೈ ಆಗಸ್ಟ್ ಏನಿದೆ ಇದು ಒಂದು ರಿಪೇರ್ ಟೈಮ್ ಥರ. ಏನೇನು ನಂದು ಬೇಸಿಕ್ಸ್ ವೀಕ್ ಇದೆ ಅದೆಲ್ಲ ಸ್ಟ್ರಾಂಗ್ ಮಾಡ್ಬೋದು. ಸೊ ದಟ್ ಮುಂದೆ ಹೆಲ್ಪ್ ಆಗುತ್ತೆ. ಈಗ ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಏನಾಯಿತು? ಏನಾಗಿಲ್ವಲ್ಲ. ಸೊ ಪ್ರತಿ ಸಬ್ಜೆಕ್ಟ್ಗೂ ಒಂದು ಕೀ ಇರುತ್ತೆ. ನಿಮ್ಗೆ ಹೆಂಗೆ ಎಲ್ಲ ಲಾಕಿಗೂ ಒಂದೇ ಕೀ ಆಗುತ್ತಾ? ಇಲ್ವಲ್ಲ. ಸೊ ಕೀ ಬೇರೆ ಬೇರೆ ಇರುತ್ತಲ್ಲ. ಸೊ ಹಾಗೆ ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು. ಮ್ಯಾಥ್ಸ್ ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರತಿದಿನ ನಾನು ಇಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ಅಥವಾ ಇಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಬರೋದು, ನಾನು ಹೇಳ್ತಿರೋದು ಬರೋದು, ಪ್ರಾಕ್ಟೀಸ್ ಮಾಡಬೇಕು. ಸೈನ್ಸು ನಾನು ಇಷ್ಟು ಪ್ರತಿದಿನ ಇಷ್ಟು ಕಾನ್ಸೆಪ್ಟ್ಸ್ನ ಓದಬೇಕು, ಅರ್ಥ ಮಾಡ್ಕೋಬೇಕು. ಸೋಷಲು ಹಳೇದಕ್ಕೆ ಹೆಂಗೆ ಕನೆಕ್ಟ್ ಮಾಡೋದು ಅಥವಾ ನಮ್ಮ ಸರೌಂಡಿಂಗ್ಸ್ ಹೆಂಗೆ ಕನೆಕ್ಟ್ ಮಾಡೋದು. ಏನಿದೆ ಸೋಷಲಲ್ಲಿ? ಹಿಸ್ಟ್ರಿ ಇದೆಯಾ? ಸೋಷಲ್ ಅಂದರೆ ಹಿಸ್ಟ್ರಿ, ಹಿಂದೆ ಏನಾಯಿತು, ಈಗೇನು ಆಗ್ತಿದೆ, ಎಲ್ಲ ಕೆಲವೊಂದು ಲಿಂಕ್ ಮಾಡ್ಕೋದು, ನಿಮಗೆ ಗೊತ್ತಾಗತ್ತೆ. ಅದೇ ಥರ ಜಿಯೋಗ್ರಫಿ, ಸುತ್ತಮುತ್ತಲು ಏನಿದೆಯಪ್ಪ, ಕರ್ನಾಟಕದ ಬಗ್ಗೆ ಇದೆ. ಸೊ ಕರ್ನಾಟಕ ನಿಮಗೆ ಯಾರಾದರೂ ತಿರುಗಾಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಪೊಲಿಟಿಕಲ್ ಸೈನ್ಸ್, ಈಗೇನಾಗ್ತಿದೆ ಆರಾಮಾಗಿ ನೋಡ್ಕೋಬೋದು. ಇನ್ನೇನಿದೆ? ಸೊ ಇಂಗ್ಲೀಷು ಓದಬೇಕು, ಕನ್ನಡನೂ ಓದೋದು, ಬರೆಯೋದು. ಆ್ಯಂಡ್ ಡಿಪೆಂಡ್ಸ್ ಆನ್ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು ಅಂತ. ಓಕೆ, ಸಂಡೇ ಹೇಳಿದ್ನಲ್ಲ. ಸೊ ಸಂಡೇ ಡೋಂಟ್ ಟೇಕ್ ಇಟ್ ಆ್ಯಸ್ ಎ ರಿಲ್ಯಾಕ್ಸೇಷನ್ ಡೇ, ಇಟ್ಸ್ ಎ ಪ್ರೋಗ್ರೆಸಿವ್ ಡೇ. ಸೊ ಹೆಂಗೆ? ಒಂದು ಟೆಸ್ಟ್ ತೊಗೊಳ್ಳಿ, ನೆಕ್ಸ್ಟು ಸ್ಕೋರ್ನ ಟ್ರ್ಯಾಕ್ ಮಾಡಿ, ಇಂಪ್ರೂವ್ ಆಗ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿರಿ. ಸೊ ನನಗೆ ನಿಮ್ಮಿಂದ ಏನು ಬೇಕು ಅಂದರೆ ಕಮೆಂಟ್ ಮಾಡಿ, ಸರ್ ಇಫ್ ಯು ವಾಂಟ್ ಟೆಸ್ಟ್ ಆನ್ ಎವ್ರಿ ಸಿಂಗಲ್, ಅಂದರೆ ಸಂಡೇಸು ಸರ್ ನೀವು ಅಂದರೆ ಸಿಂಪ್ಲಿಫೈಡ್ ಮೈಂಡ್ಸಿಂದ ನಮಗೆ ಟೆಸ್ಟ್ ಕೊಡಿ, ಸೊ ದಟ್ ನಮಗೂ ಹೆಲ್ಪ್ ಆಗುತ್ತೆ ಅಂತ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ನಾವು ವಿ ಹ್ಯಾವ್
ಸೋ ಮೆನಿ ಟೆಸ್ಟ್ ಪ್ರಿಪೇರ್ಡ್, ಅದನ್ನು ಹೆಂಗೆ ಹೌ ಇಸ್ ದಟ್ ವಿ ಕ್ಯಾನ್ ಶೇರ್ ಇಟ್ ವಿತ್ ಯು ಅಂತಲೂ ನೋಡೋಣ. ಓಕೆ, ಸೊ ನಿಮಗೆ ಟೆಸ್ಟ್ ಬೇಕು ಅಂದರೆ ವಿ ಆರ್ ದೇರ್. ಓಕೆನಾ? ಸೊ ನೆಕ್ಸ್ಟು, ಸೊ ಒಂದು ಮಿಸ್ಟೇಕ್ ಡೈರಿ ಮಾಡ್ಕೊಳ್ಳಿ. ಸೊ ಏನೇನು ನಾನು ಯಾವ ಚಾಪ್ಟ್ರಲ್ಲಿ ಏನು ಮಿಸ್ಟೇಕ್ ಒಂದ್ಸಲ ಓದಿದ್ಮೇಲೆ, ಒಂದ್ಸಲ ಫುಲ್ಲು ಚಾಪ್ಟ್ರ್ ಓದಿದ್ಮೇಲೆ ರಿವೈಸ್ ಮಾಡಬೇಕಾದ್ರೇನೋ ಅಥವಾ ರಿವಿಷನ್ ಆದಮೇಲೋ ಸೊ ಏನು ಮಿಸ್ಟೇಕ್ಸ್ ಆಯಿತು, ಸೊ ಅದು ಮಿಸ್ಟೇಕ್ಸು ಸಂಡೇ ಏನು ಪ್ರೋಗ್ರೆಸಿವ್ ಡೇ ಇರುತ್ತಲ್ಲ ಅದನ್ನ ಒಂದ್ಸಲ ಅವತ್ತು ಓಪನ್ ಮಾಡಿ, ಓಕೆ ಇದು ನಾನು ಮಿಸ್ಟೇಕ್ ಮಾಡಿದ್ದೆ, ಈ ಮಿಸ್ಟೇಕ್ ಇನ್ನೂ ಆಗ್ತಿದೆಯಾ ಅಥವಾ ನನಗೆ ಇನ್ನೂ ಇದು ಪ್ರಾಬ್ಲಮ್ ಆಗ್ತಿದೆಯಾ, ಆಯಿತು ಅಂದರೆ ಫ್ರೆಂಡ್ಸನ್ನು ಕೇಳಿ, ಇಲ್ಲ ನಾವಿರ್ತೀವಿ ನಮ್ಮನ್ನು ಕೇಳ್ಬೋದು, ಇಲ್ಲ ಟೀಚರ್ಸ್ ಇರ್ತಾರೆ ಟೀಚರ್ಸನ್ನು ಕೇಳಿ. ಸೊ ಫೆಬ್ರವರಿ ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ರಿವಿಷನ್ ಬುಕ್. ನೀವೇನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಇದೆಲ್ಲ ನೀವು ಚೆಕ್ ಮಾಡಿಕೊಂಡು, ಓಕೆ ನನಗೆ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ರಿ ಅಂದರೆ ಪರ್ಫೆಕ್ಷನ್ ಆಗುತ್ತೆ. ಓಕೆ, ಸೊ ನಾನು ನೋಟ್ಸ್ ಆಮೇಲೆ ಮಾಡ್ತೀನಿ, ನೋ. ರನ್ನಿಂಗ್ ಅವೇ ಫ್ರಮ್ ಮ್ಯಾಥ್ಸ್ ಆಯಿತು ಅಥವಾ ಇನ್ನೊಂದು ಸಬ್ಜೆಕ್ಟ್ ಆಯಿತು, ನೋ. PYQsನ ಇಗ್ನೋರ್ ಮಾಡಬಾರ್ದು. ಫೇವ್ರೆಟ್ ಸಬ್ಜೆಕ್ಟ್ಸ್ ಅಷ್ಟೇ ಓದೋದು, ನೋ. ಆ್ಯವ್ ಸೀನ್. ಸೊ ನಿಮ್ಗೆ ಯಾವುದು ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಇರುತ್ತೋ ಅದನ್ನಷ್ಟೇ ಓದ್ತೀರಾ, ನೋ. ಕಷ್ಟ ಇರೋದು ಬಿಡ್ತೀರಾ, ನೆವರ್ ಡೂ ಇಟ್. ಓಕೆ, 0 ರಿವಿಷನ್ ಆಯಿತು ಅಂದರೆ ಏನು ಉಪಯೋಗ ಇಲ್ಲ. ನೀವು ಓದಿದ್ದೆಲ್ಲ ಬೆಂಕಿಗೆ ಹಾಕ್ದಂಗೆ ವಿತೌಟ್ ರಿವಿಷನ್. ಸೊ ಟಾಪರ್ಸ್ ಹೆಂಗೆ ಓದ್ತಾರಪ್ಪ? ಹೋಮ್ವರ್ಕ್ ಏನೇನಿರುತ್ತೆ ಅವತ್ತೇ ಮಾಡ್ತಾರೆ, ರಿವಿಷನ್ ಮಾಡ್ತಾರೆ. ಸೊ ಅದಾದಮೇಲೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊತಾರೆ. ನೆಕ್ಸ್ಟು ನಿದ್ದೆ ಬೇಕು. ಡೋಂಟ್ ಕಾಂಪ್ರಮೈಸ್ ಆನ್ ಯುವರ್ ಸ್ಲೀಪ್, ನೆವರ್. ನಿದ್ದೆ ನೀವು ಸರ್ 10th ನಾನು 5 hours ನಿದ್ದೆ ಮಾಡ್ತೀನಿ, 6 hours ನಿದ್ದೆ ಮಾಡ್ತೀನಿ ಬಿಕಾಸ್ ನಾನು ಓದಬೇಕು. ನೋ, ಮಿನಿಮಮ್ 7 hours ನಿದ್ದೆ ಬೇಕು, ಮಿನಿಮಮ್ 7 hours. ಯಾಕಂದರೆ ನೀವು ನಿದ್ದೆ ಮಾಡಿಲ್ಲ ಅಂದರೆ ನಿಮ್ಮ ತಲೆ ಓಡಲ್ಲ ಆ್ಯಂಡ್ ನೀವು ಕ್ಲಾಸಲ್ಲೂ ಅಟೆಂಟಿವ್ ಆಗಿರೋಕ್ಕಾಗಲ್ಲ. ಸೊ ನಿಮಗೆ ಕಷ್ಟ ಆಗುತ್ತೆ. ಸೊ ಯು ಆರ್ ಲೂಸಿಂಗ್ ಔಟ್. ನಾನೇನೋ ಓದ್ತೀನಿ, ಓಕೆ ಮಾಡ್ತೀರಾ, ಬಟ್ ಕ್ಲಾಸಿಗೆ ಹೋದಾಗ ಇಫ್ ಯು ಆರ್ ನಾಟ್ ಅಟೆಂಟಿವ್, ಸೊ ಏನು ಯೂಸು? ನೀವು ಕ್ಲಾಸಲ್ಲಿ ಕೂತು ಏನು ಯೂಸು? ಹೌದಾ ಇಲ್ಲ? ಬೇಕೇ ಬೇಕು. ಡೋಂಟ್ ಕಾಂಪ್ರಮೈಸ್. ಓಕೆ, ದಿಸ್ ಇಸ್ ನಾಟ್ ಮ್ಯಾಜಿಕ್, ದಿಸ್ ಇಸ್ ಜಸ್ಟ್ ಎ ಸಿಸ್ಟಮ್. ಓಕೆನಾ? ಸೊ ನಿಮ್ಮ ರೋಡ್ ಮ್ಯಾಪ್ ಹೆಂಗಿರುತ್ತೆ? ಸೊ ಈಗ ಜುಲೈ ಟು ಸೆಪ್ಟೆಂಬರ್ಸ್ ಏನಿರುತ್ತೆ ಕಾನ್ಸೆಪ್ಟ್ಸ್ ಆಯಿತು, ನಿಮ್ಗೆ ಹೇಳಿದ್ನಲ್ಲ ವೀಕ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಅಕ್ಟೋಬರ್ ಡಿಸೆಂಬರಲ್ಲಿ ರಿವಿಷನ್ ಮಾಡ್ಕೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಬೇಕು. ಜನವರಿಲಿ ಪ್ರಿಪ್ರೇಟ್ರಿ ಬರುತ್ತೆ, ಒಂಥರ ಡ್ರೆಸ್ ರಿಹರ್ಸಲ್ ಥರ. ಸೊ ಹೆಂಗಾಗ್ತಿದೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ಹಮಾರ ಬಡಾ ಸೊ ಫೈನಲ್ ರಿವಿಷನ್ ಇರುತ್ತೆ, ಎಕ್ಸಾಮ್ ಬರೀತೀರಾ, ಸಕ್ಸಸ್ ವಿಲ್ ಬಿ ಯುವರ್ಸ್. ಓಕೆ, ಸೊ ದೇ ರಿಮೈಂಡ್ ಯು ಬಿಕಾಸ್ ದೇ ಕೇರ್ ಫಾರ್ ಯು. ಯಾರು? ನಿಮ್ಮ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ ಹೇಳೋದು, ಅಯ್ಯೋ ಏನಪ್ಪ ಇವ್ರು ದಿನ ತಲೆ ತಿಂತಾರೆ, ಏನಪ್ಪ ಇವ್ರು ದಿನ ನಮ್ಮನ್ನು ಹಿಂಗೆ ಕೊಳಿಕೊಂತಾರೆ, ಓದು ಅಂತ ಹಂಗೆ ಅನ್ಕೋಬೇಡಿ, ಯಾವತ್ತೂ ಹಂಗೆ ಅನ್ಕೋಬೇಡಿ. ಬಿಕಾಸ್ ಅವರು ನಮಗೆ ಅಂದರೆ ರಿಮೈಂಡ್ ಮಾಡ್ತಿದ್ದಾರೆ. ಯಾಕೆ? ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಯಾಕೆ? ವೈ ಶುಡ್ ದೇ ರಿಮೈಂಡ್ ಅಸ್ ಸೋ ಮಚ್? ಬಿಕಾಸ್ ದೇ ಕೇರ್ ಫಾರ್ ಅಸ್. ಹೌದಾ ಇಲ್ಲೋ? ಸೊ ಎಲ್ಲ ಪೇರೆಂಟ್ಸ್ಗೂ ಓಕೆ, ನೋ ಒನ್ ವಾಂಟ್ಸ್ ಟು ಟ್ರಬಲ್ ಯು, ನೋ ಪೇರೆಂಟ್ಸ್ ವಾಂಟ್ಸ್ ಟು ಟ್ರಬಲ್ ಯು. ಯಾರೂ ಇಲ್ಲ, ಅಷ್ಟು ಕೇರ್ ಇರೋದ್ರಿಂದನೇ ಹೇಳ್ತಾರೆ. ಹೌದಾ ಇಲ್ಲೋ? ಸೊ ಇವತ್ತು ನಿಮ್ಮ ರಿಸಲ್ಟ್ಸ್ ಬಂದಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ಸ್ ಡೇ ಇರುತ್ತೆ, ಪೇರೆಂಟ್ಸ್ ಖುಷಿಯಾಗಿರ್ತಾರೆ. ಸೊ ನಿಮ್ಮ ಟೀಚರ್ಸ್ ಪ್ರೌಡ್ ಆಗಿರ್ತಾರೆ. ನಾವು ವಿ ವಿಲ್ ಆಲ್ಸೋ ಬಿ ಸೆಲಿಬ್ರೇಟಿಂಗ್ ವಿತ್ ಯು. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಡೇ, ಕಣ್ಣು ಮುಚ್ಕೊಂಡು ಜಸ್ಟ್ ಇಮ್ಯಾಜಿನ್ ದಟ್ ಸಿಂಗಲ್ ಡೇ. ಸೊ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ವಾಟ್ ಎವರ್ ಯು ಹ್ಯಾವ್ ಡ್ರೆಮ್ಟ್ ಆಫ್, ನಿಮ್ಮ ಮಾರ್ಕ್ಸ್ ಇರುತ್ತೆ. ನಾನು ಇದು ಹೇಳಬೇಕಾದ್ರೆ ಲಿಟ್ರಲಿ ಹೇಳ್ತಿದ್ದೀನಲ್ಲ, ಕಣ್ಣಲ್ಲಿ ಒಂಥರ ನೀರು ಬರ್ತಿದೆ. ಬಿಕಾಸ್ ಐ ಕುಡ್ ಇಮ್ಯಾಜಿನ್ ಮೈ ಡೇ, ಐ ಕುಡ್ ಸ್ಟಿಲ್ ಇಮ್ಯಾಜಿನ್ ಮೈ ಡೇ. ನಂದು 10th ರಿಸಲ್ಟ್ಸ್ ಬಂದಾಗ ಐ ಕುಡ್ ಇಮ್ಯಾಜಿನ್ ಆಲ್ ದಿಸ್ ಥಿಂಗ್ಸ್. ಇದೆಲ್ಲ ಆಗಿತ್ತು ಆಲ್ ದಿಸ್ ಥಿಂಗ್ಸ್ ಹೇಳ್ತಿದ್ದಾನಲ್ಲ. ಸೊ ಅದು ಸಡನ್ನಾಗಿ ನೆನಪಾಯಿತು. ಇವೊಂದು PPT ನೋಡಿರ್ಬೋದು ಅಥವಾ PPT ಮಾಡಿದ್ದೀನಿ, ಬಟ್ ಸ್ಟಿಲ್ ಈ ಮೂಮೆಂಟಲ್ಲಿ ಐ ಕುಡ್ ಸ್ಟಿಲ್ ಫೀಲ್ ಇಟ್. ಎಷ್ಟಾಯಿತು? ಇಟ್ಸ್ ಬಿನ್ 21 ಇಯರ್ಸ್ ಸ್ಟಿಲ್ ಆ ಫೀಲಿಂಗ್ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಇಮ್ಯಾಜಿನ್ ದಿಸ್ ಡೇ. 1 ವರ್ಷ ನೆಕ್ಸ್ಟು ಏಪ್ರಿಲಲ್ಲಿ ನಿಮ್ಮ ರಿಸಲ್ಟ್ ಬಂದಾಗ ಯು ಶುಡ್ ಬಿ ಹ್ಯಾವಿಂಗ್ ಆಲ್ ದಿಸ್. ಸೊ ಈಗಲೇ ಫೀಲ್ ಮಾಡ್ಕೊಳ್ಳಿ, ಯು ಶುಡ್
ಬಿ ವರ್ಕಿಂಗ್ ಟುವರ್ಡ್ಸ್ ದಟ್. ಮಾಡ್ತಿರೋ ಇಲ್ಲೋ? ಸೊ ಅದು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಇವತ್ತಿಂದನೇ. ಓಕೆನಾ? ಸೊ 1% ಚಾಲೆಂಜ್. ನಾನು ನಿಮಗೆ 1% ಚಾಲೆಂಜ್ ಕೊಡ್ತಿದ್ದೀನಿ. 1% ಚಾಲೆಂಜ್. ಸೊ ಏನು, ನೀವು ಯಾರ ಜೊತೆನೂ ಕಾಂಪೀಟ್ ಮಾಡೋಂಗಿಲ್ಲ. ಕಾಂಪೀಟ್ ವಿತ್ ಎಸ್ಟರ್ಡೇಸ್ ಆಫ್ ಯು. ನೀವು ನಿನ್ನೆ ಏನಿದ್ರಿ, ನಿನ್ನೆ ನಾನೇನು ಮಾಡಿದ್ದೆ, ಇವತ್ತು ಅದಕ್ಕಿಂತ ಬೆಟರ್ ಮಾಡಿದ್ದೀನ. ಕಾಂಪೀಟ್ ವಿತ್ ದಟ್. ಕಾಂಪೀಟ್ ವಿತ್ ದಟ್. ಕಾಂಪೀಟ್ ವಿತ್ ಯುವರ್ ಸೆಲ್ಫ್, ನಾಟ್ ವಿತ್ ಎನಿವನ್ ಎಲ್ಸ್. ಸೊ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಅಯ್ಯೋ ನನಗಿದಾಗ್ತಿಲ್ಲ ಅವ್ರು ಮಾಡ್ತಿದ್ದಾರೆ. ನೆವರ್. ಜಸ್ಟ್ ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಸಿ ದ ಟ್ರಾನ್ಸ್ಫಾರ್ಮೇಷನ್. ಯಾರ ಜೊತೆನೂ ಕಾಂಪೀಟ್ ಅಲ್ಲ, ನೀವು ನಿಮ್ಮ ಜೊತೆ ಕಾಂಪೀಟ್ ಮಾಡ್ಕೊತಿರೋದು. ಓಕೆ? ಸೊ ನಿಮ್ಗೆ ಇನ್ನೂ ಟೈಮ್ ಇದೆ. ಯು ಸ್ಟಿಲ್ ಹ್ಯಾವ್ ಸೋ ಮಚ್ ಆಫ್ ಡೇಸ್. ಡೋಂಟ್ ವರಿ. ವಿ ಆರ್ ದೇರ್ ವಿತ್ ಯು. ವಿ ಆರ್ ದೇರ್ ವಿತ್ ಯು. ಓಕೆ? ಸೊ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಮೆಮೊರೈಸ್. ಏನು ಬೇಕು ಹೇಳಿ. ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು. ನಿಮ್ಮ ವಿ ವಾಂಟ್ ಟು ಸಿ ಯುವರ್ ಸಕ್ಸಸ್. ಹೇಳೋದಲ್ಲ, imagine this day. Imagine this day. Okay? So with that, I'll be finishing this video. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪೇರೆಂಟ್ಸ್ಗೂ ತೋರಿಸಿ ಹೇಳಿ, ನಾನು ಮಾಡ್ತೀನಿ. ಐ ವಿಲ್ ಬಿ ಡೂಯಿಂಗ್ ದಿಸ್. ಹೇಳಿ, ಅವ್ರಿಗೂ ಹೇಳಿ. ಸೊ ಹೇಳಿದಾಗ ನಿಮಗೂ ಎವ್ರಿ ಸಿಂಗಲ್ ಡೇ ಅನಿಸುತ್ತೆ, ನೀವೇನೋ ಎಲ್ಲೋ ಡಿಸ್ಟ್ರಾಕ್ಷನ್ ಆಯ್ತು, ಏನೋ ಆಯಿತು ಅಂದರೆ ನಾನು ಹೇಳಿದ್ದೀನಪ್ಪ, ನಾನು ಇದು ಹೇಳಿದ್ದೀನಿ, ನಾನು ನಿನ್ನ ಪೇರೆಂಟ್ಸ್ಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಇದು ಮಾಡಬೇಕು. ಮಾಡ್ತೀರಾ? ಮಾಡ್ತೀರಾ. ಓಕೆ? ಸೊ ವಿತ್ ದಟ್, ಥ್ಯಾಂಕ್ ಯು. ವಿಲ್ ಸಿ ಯು ಸೂನ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.